ಗಿರಿನಾಡು ಯಾದಗಿರಿಯಲ್ಲಿ ಅರ್ಥಪೂರ್ಣವಾಗಿ ರಂಗೋಲಿ ಹಬ್ಬ ಆಚರಣೆ ಮಾಡಲಾಯಿತು. ರಂಗೋಲಿ ಸ್ಪರ್ಧೆ ಜೊತೆ ಜನಪರ ಕಾಳಜಿ ವಹಿಸಿ ಆರೋಗ್ಯದ ಅರಿವು ಕೂಡ ಮೂಡಿಸಲಾಯಿತು. ಗ್ಯಾರಂಟಿ ನ್ಯೂಸ್ನಿಂದ ಹಮ್ಮಿಕೊಂಡ ರಂಗೋಲಿ ಸ್ಪರ್ಧೆಯಲ್ಲಿ ನಾರಿಯರು ಸುಂದರವಾದ ರಂಗೋಲಿ ಚಿತ್ತಾರ ಮೂಡಿಸಿದ್ರು. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನ್ಯೂಸ್ ಸುದ್ದಿಗಳ ಮೂಲಕ ಜನರ ಧ್ವನಿಯಾಗಿ ಕಾರ್ಯ ಮಾಡುತ್ತಿದೆ. ಇದರ ಜೊತೆಗೆ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಇನ್ನಷ್ಟು ಹತ್ತಿರವಾಗ್ತಿದ್ದು, ಇದೀಗ ಸಂಕ್ರಾಂತಿ ಪ್ರಯುಕ್ತ ರಾಜ್ಯಾದ್ಯಂತ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದೆ. ಗ್ಯಾರಂಟಿ ನ್ಯೂಸ್, ಆಡ್6 ಹಾಗೂ ಎಲ್ಕೆಟಿ ಶಿಕ್ಷಣ ಸಂಸ್ಥೆಯ ಕಾಲೇಜ್ ಸಹಯೋಗದಲ್ಲಿ ಯಾದಗಿರಿಯಲ್ಲೂ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ನಗರದ ಎಲ್ಕೆಟಿ ಕಾಲೇಜ್ನಲ್ಲಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವನ್ನ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ, ಎಸ್ಎಸ್ಪಿ ಧರಣೇಶ, ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ್ ಉದ್ಘಾಟಿಸಿದ್ರು. ರಂಗೋಲಿ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾಳುಗಳು ಬಂದು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು. ವಿವಿಧ ರಂಗುರಂಗಿನ ರಂಗೋಲಿ ನೋಡುಗರ ಕಣ್ಮನ ಸೆಳೆಯಿತು. ಪರಿಸರ ಮಹತ್ವ, ಆರೋಗ್ಯ, ಸ್ವಚ್ಛತೆ, ನೀರಿನ ಮಹತ್ವ ಸಾರುವ ಚಿತ್ತಾರಗಳು ಜನರನ್ನ ಆಕರ್ಷಿಸಿತು. ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನವನ್ನ ಸೋನಿಕಾ, ದ್ವಿತೀಯ ಸ್ಥಾನ ರೇಣುಕಾ ಹಾಗೂ ತೃತೀಯ ಸ್ಥಾನವನ್ನ ಭಾಗ್ಯಶ್ರೀ ಪಡೆದುಕೊಂಡ್ರು. ವಿಜೇತರಿಗೆ ಪ್ರಶಸ್ತಿ ಪತ್ರ, ಬಹುಮಾನ ವಿತರಣೆ ಮಾಡಲಾಯಿತು. ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಅವಕಾಶ ಸಿಕ್ಕಿದಾಗ ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತಲೂ ಎಲ್ಲರೂ ಹಾಕ್ತಿದ್ದಾರೆ ರಂಗೋಲಿ. ಅದ್ರ ಬಗ್ಗೆ ನಮ್ಮ ಭೂಮಿ ನೀರು ಹೆಂಗೆ ವಾಟ್ರ್ ಹೆಂಗೆ ಸೇವ್ ಮಾಡಬೇಕು ಅಂತ ಒಂದು ಸಂದೇಶ ನಿಮ್ಮ ಒಂದು ಗ್ಯಾರಂಟಿ ನ್ಯೂಸ್ ಚಾನೆಲ್ ಕಡೆಯಿಂದ ಬರ್ತಾ ಇದೆ ಅಂತ ನನಗೆ ಖುಷಿ. ರಂಗೋಲಿ ಸ್ಪರ್ಧೆ ಜೊತೆ ಸ್ವಚ್ಛತೆ ಹಾಗೂ ಆರೋಗ್ಯದ ಮಹತ್ವ ಸಾರಿದ್ದು ವಿಶೇಷವಾಗಿತ್ತು. ಈ ವೇಳೆ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ, ನಗರಸಭೆ ಪೌರಾಯುಕ್ತ ಉಮೇಶ್ ಚೌಹಾಣ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯ ಭಾವಿ ಅವರು ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಮಾತನಾಡಿ, ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು, ಪೌಷ್ಟಿಕ ಆಹಾರ ಸೇವಿಸಬೇಕು ಅಂತ ಅರಿವು ಮೂಡಿಸಿದ್ರು. ಆರೋಗ್ಯ, ಸ್ನೇಹ ಮತ್ತು ಸಮಯಕ್ಕೆ ನಾವು ಯಾವುದೇ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವೆಲ್ಲರೂ ಹೆಚ್ಚಿನ ಒಂದು ಮಹತ್ವವನ್ನು, ನಾವೆಲ್ಲರೂ ಹೆಚ್ಚಿನ ಮನಸ್ಸು ಮಾಡಬೇಕು. ಹೆಚ್ಚಿನ ಒಂದು ಆರೋಗ್ಯಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕಾಗಿದೆ. ಮುಂದಾದರೂ ನಾವು ಬದಲಾವಣೆ ಆಗಬೇಕು, ದೃಢ ನಿರ್ಧಾರ ಮಾಡಬೇಕು ಮತ್ತು ನಮ್ಮ ಪ್ರಕೃತಿಯನ್ನು ಒಳ್ಳೆ ರೀತಿ ನಾವು ನೋಡ್ಕೋಬೇಕು. ಸುತ್ತಮುತ್ತಲಿನ ಗಾಳಿ, ಬೆಳಕು, ನೀರು ಮತ್ತು ಇವುಗಳನ್ನೆಲ್ಲ ನೀಟಾಗಿ ನೋಡಬೇಕಂದ್ರೆ ನಾವೆಲ್ಲ ಕರೆಕ್ಟ್ ಆಗಬೇಕು. ನಂತರ ಸಾರ್ವಜನಿಕರಿಗೆ ಹೇಳಬೇಕಾಗುತ್ತದೆ. ಈ ರಕ್ತಹೀನತೆ ಕೆಲವೊಂದ್ಸರಿ ನಾವು ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ HP ಟೆಸ್ಟಿಂಗ್ ಮಾಡಿದಾಗ HP ಬಹಳ ಕಡಿಮೆ ಬಂದಿದೆ. ಒಟ್ಟಾರೆಯಾಗಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ನಡೆದ ರಂಗೋಲಿ ಸ್ಪರ್ಧೆ ಮೂಲಕ ಪರಿಸರ, ಆರೋಗ್ಯದ ಮಹತ್ವ ಸಾರಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಗಪ್ಪ ಮಾಲಿ ಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.